ತುಂಬಾನೇ ಸುಲಭವಾಗಿ ತುಂಬಾನೇ ಟೇಸ್ಟಿಯಾಗಿ ಬೇಳೆಯನ್ನ ಬಳಸದೆ ನಾವು ಹೋಟೆಲ್ನಲ್ಲಿ ಸಿಗುವಂತಹ ಸಾಂಬಾರನ್ನ ಮನೆಯಲ್ಲೇ ತಯಾರಿಸ್ಕೋಬಹುದು. ಇದು ನಿಮಗೆ ಇಡ್ಲಿ, ದೋಸೆ, ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಕೇಳ್ತಾರೆ ಮನೆಯಲ್ಲೆಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರ್. ಹಾಗೆ ನಾನು ಇದಕ್ಕೆ ಇಡ್ಲಿಯನ್ನ ಮಾಡಿದೆ, ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಇದರ ವಿಡಿಯೋನು ಸಹ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಸಾಂಬಾರ್ನ ವಿಡಿಯೋವನ್ನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ಒಂದು ಅರ್ಧ ಕೆಜಿಯಷ್ಟು ಟೊಮೆಟೊನ ಅರ್ಧ ಭಾಗ ಮಾಡಿ ಹಾಕೊಂತಾ ಇದ್ದೀನಿ. ನಂತರ ಒಂದು 2 ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಒಂದು 6 ಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು. ನಂತರ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಒಂದು 2 ಸ್ಪೂನ್ ಅಷ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ ಅನ್ನ ಹಾಕೊಂತಾ ಇದ್ದೀನಿ. ನಂತರ 1.5 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕಂದ್ರೆ ಸ್ವಲ್ಪ ಹಾಕೋಬಹುದು. ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಎಲ್ಲವನ್ನ ಹಾಕಿ ಇದಕ್ಕೆ ಒಂದು 3 ರಿಂದ 4 ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 3 ರಿಂದ 4 ವಿಷಲ್ ಬರೋ ತರ ಕುಕ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಬೇರೆ ಪಾತ್ರೆಯಲ್ಲಿ ಒಗ್ಗರಣೆಯನ್ನ ಹಾಕೊಂತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಹಾಗೂ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಸ್ವಲ್ಪ ಇಂಗನ್ನ ಹಾಕೊಂಡೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡ್ತಾ ಇರ್ಬೋದು, ಈಗ ನಾವು ಮೊದಲೇ ಬೇಯಿಸಿಟ್ಟಿರೋದು ಚೆನ್ನಾಗಿ ಬೆಂದಿದೆ. ಈಗ ಇದರ ಕಟ್ಟನ್ನ ನಾವು ಒಗ್ಗರಣೆ ಹಾಕೊಂಡಿದೀವಲ್ಲ ಅದರಲ್ಲಿ ಹಾಕೊಂತಾ ಇದ್ದೀನಿ. ಈಗ ನಾವು ಟೊಮೆಟೊ, ಮೆಣಸಿನಕಾಯಿ ಎಲ್ಲ ಇರುತ್ತಲ್ಲ, ಈಗ ಇದನ್ನ ನೀವು ಒಮ್ಮೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂದ್ರೆ ನೀವು ಮಿಕ್ಸರ್ ಅಲ್ಲಿ ಸಹ ಇದನ್ನ ಗ್ರೈಂಡ್ ಮಾಡ್ಕೋಬಹುದು ಸ್ವಲ್ಪ ತಣ್ಣಗಾದ್ಮೇಲೆ. ಈಗ ನಾವು ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಮಿಶ್ರಣನೂ ಸಹ ಅದೇ ಪಾತ್ರೆಯಲ್ಲಿ ಹಾಕೊಳ್ಳಿ. ನಂತರ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಆಡ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ಕುದಿ ಬರೋದಕ್ಕೆ ಬಿಡೋಣ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ. ನೋಡಿ ಈಗ ಸಾಂಬಾರ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದು ಪೂರ್ತಿಯಾಗಿ ಬಾಯ್ಲ್ ಆಗ್ಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡೋಣ. ಈಗ ಆಗಿದೆ ಇದು. ನಾನೀಗ ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಈಗ ಇದನ್ನ ಸರ್ವ್ ಮಾಡೋಣ. ನಾನೀಗ ಒಂದು ಬೌಲ್ ನಲ್ಲಿ ಹಾಕೊಂತಾ ಇದ್ದೀನಿ ಸಾಂಬಾರನ್ನ. ನೀವು ಇದನ್ನ ಇಡ್ಲಿ ಜೊತೆ, ದೋಸೆ ಜೊತೆ, ಅನ್ನದ ಜೊತೆ ಯಾವ್ದ್ರಲ್ಲಿ ಬೇಕಾದ್ರೂ ಸರ್ವ್ ಮಾಡ್ಬೋದು. ಬಹಳನೇ ಟೇಸ್ಟಿ ಆಗಿರುತ್ತೆ. ಇಡ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.